ಹೊಸಲ್ ಪೂಜೆನ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡಬೇಕಾ ಅಥವಾ ಪ್ರತಿದಿನಾನು ಮಾಡಬೇಕಾ? ಎಲ್ರಿಗೂ ನಮಸ್ಕಾರ. ಐ ಆಮ್ ಜ್ಯೋತಿ ಸಚಿನ್ ಫ್ರಮ್ ಧಾತ್ರಿ ಶ್ಲೋಕ ಸೆಂಟರ್. ಹೊಸಲು ಪೂಜೆನ ಪ್ರತಿನಿತ್ಯವೂ ಮಾಡಬೇಕು. ಮನೆಯ ಮುಖ್ಯ ದ್ವಾರದ ಹೊಸಲಿನಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಮನೆಯ ಮುಖ್ಯ ದ್ವಾರದಲ್ಲಿ ಹೊಸಲನ್ನ ಇಟ್ಟಿರೋ ಮೇನ್ ರೀಸನ್ ಏನು ಅಂದರೆ, ನಮ್ಮ ಮನೆಯ ಒಳಗಡೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಬರದೇ ಇರಲಿ, ಪ್ರವೇಶ ಮಾಡದೇ ಇರಲಿ ಅನ್ನುವಂತಹ ರೀಸನ್ಗೆ ಹೊಸಲ ಮೇಲೆ ಕೂತ್ಕೊಳ್ಳೋದಾಗ್ಲಿ ನಿಂತ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಇದನ್ನ ನಮ್ಮ ಹಿರಿಯರೂ ಸಹ ನಮಗೆ ಹೇಳ್ತಾ ಬಂದಿದ್ದಾರೆ. ಹೊಸಲಲ್ಲಿ ಸಾಕ್ಷಾತ್ ದ್ವಾರಲಕ್ಷ್ಮಿ ಇರೋದ್ರಿಂದ ಅದಕ್ಕೆ ಪರ್ಕೆಯನ್ನ ತಾಕಿಸ್ಬಾರ್ದು ಮತ್ತು ಹೊಸಲಿನ ಮುಂದೆ ಚಪ್ಪಲಿಯನ್ನ ಕೂಡ ಬಿಡಬಾರ್ದು. ಪ್ರತಿದಿನಾನು ಹೊಸಲನ್ನ ನೀಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡಿ ಒರೆಸಿ ಅದರ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನ ಇಟ್ಟು ರಂಗೋಲಿಯನ್ನ ಹಾಕಿ ಧೂಪ ದೀಪ ಆರಾಧನೆಗಳನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತೆ. ಹೊಸಲು ಪೂಜೆ ಮಾಡುವಾಗ ಯಾವ ಶ್ಲೋಕ ಹೇಳಬೇಕು, ಅದರ ಅರ್ಥ ಏನು ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಈ ಮಾಹಿತಿಯನ್ನು ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಹರಿ ಓಂ.